ಸಂತಸದಲ್ಲಿದ್ದೀರಿ, ಎಷ್ಟು ವಿಶ್ವಾಸದಲ್ಲಿದ್ದೀರಿ? ಅಲ್ಲ, ಇವಾಗ ಈ ಚುನಾವಣೆಗೆ ವೇಗ ಸಿಗ್ತಾ ಇದೆ, ಚುನಾವಣೆಗೆ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇದೆ. ಯಾಕೆಂದರೆ ಕೇಂದ್ರ ಗೃಹ ಸಚಿವರು ಬಂದು ಇವತ್ತು ಇದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಸೊ ಜನರು ಕೂಡ ಅವ್ರಿಗೂ ಕೂಡ ಕಾತುರದಿಂದ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಕಾರ್ಯಕರ್ತರನ್ನು ಕೂಡ ಹುರಿದುಂಬಿಸುವಂಥ ಕಾರ್ಯಕ್ರಮ ಇದೆ. ಸರ್, ಅಮಿತ್ ಶಾ ಅವರ ಎಂಟ್ರಿ ಎಷ್ಟು ಬಲ ಕೊಡುತ್ತೆ ನಮಗೆ? ಅಲ್ಲ, ಡೆಫಿನೆಟ್ ಆಗಿ ಅದೆಲ್ಲ ಸಹಾಯ ಆಗುತ್ತೆ, ಚುನಾವಣೆ ಪ್ರಕ್ರಿಯೆಗೆ ಆಗುತ್ತೆ. ಅಂದರೆ ಎಂಟೈರ್ ಸಿಸ್ಟಮ್ನ ಸೆನ್ಸಿಟೈಸ್ ಮಾಡುತ್ತೆ. ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಎಲ್ಲರೂ ಗೊತ್ತಿರುವಂಥ ವಿಚಾರ. ಕಳೆದ 10 ವರ್ಷದಿಂದ ಪ್ರೂವ್ ಆಗ್ತಾ ಇದೆ. ಈ ಸಾರಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಇದೆಯಾ? ಹೌದು. ಈಗ ನಾನು ಈ ಜನ ಸ್ಪಂದಿಸುವ ರೀತಿಯನ್ನು ನೋಡಿದರೆ, ಜನ ಹೋದ ಕಡೆ ಎಲ್ಲ ಮುಗಿ ಬೀಳ್ತಾ ಇದ್ದಾರೆ, ಅದನ್ನೆಲ್ಲ ನೋಡಿದರೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಸರ್, ಫೈನಲ್ ಕ್ವಶನ್, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಈ ಸಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಯಾಕೆ ಆಯ್ಕೆ ಮಾಡಬೇಕು? ಮತದಾರರಿಗೆ ಏನು ಸಂದೇಶ ಕೊಡ್ತೀರಿ? ಅಂದರೆ ಏನಾಗಿದೆ, ನಾನು ಒಂದು 35 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಹಲವಾರು ಬದಲಾವಣೆಯನ್ನು ತಂದಿದ್ದೇನೆ. ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ತರ್ಬೋದು, ಸುಧಾರಣೆ ತರ್ಬೋದು ಅಂತ ನಾವು ತೋರಿಸಿದ್ದೀವಿ. ಸೊ ಈಗ ಒಂದು ಕ್ಷೇತ್ರದಲ್ಲಿ ಅನುಭವ ಇದ್ದರೆ ಇನ್ನೊಂದು ಕ್ಷೇತ್ರದಲ್ಲೂ ಅದನ್ನೇ ಸುಧಾರಣೆ ತರಲಿಕ್ಕೆ, ಒಂದು ರಿಫಾರ್ಮ್ಸ್ ತರಲಿಕ್ಕೆ ಜನ ಖುಷಿ ಪಡ್ತಾ ಇದ್ದಾರೆ. ಡಿ.ಕೆ. ಬ್ರದರ್ಸ್ ಇವತ್ತು ಹೇಳ್ತಾ ಇದ್ರು, JDS BJP ಒಗ್ಗಟ್ಟಿಲ್ಲ, ಅದಕ್ಕೋಸ್ಕರ ಇದನ್ನೇ ಆಯ್ಕೆ ಮಾಡ್ಕೊಂಡ್ರು ಅಂತ. ಏನು ಹೇಳ್ತೀರಿ? ಇಲ್ಲ, ಅದ್ರ ಬಗ್ಗೆ ನನ್ನ ರಿಯಾಕ್ಷನ್ ಇಲ್ಲ. ಈಗ JDS BJP ಕಳೆದ 12 ದಿವಸದಿಂದ ನಾನು ಎಲ್ಲ ಈ ಕ್ಷೇತ್ರ ವ್ಯಾಪ್ತಿ ನಾನು ಟ್ರಾವೆಲ್ ಮಾಡಿದ್ದೇನೆ. ಪ್ರಚಾರ ಸಭೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಎಲ್ಲ ತುಂಬ ಜುಬಿಲಿಯಂಟ್ ಆಗಿದ್ದಾರೆ, ತುಂಬ ಉತ್ಸಾಹ ಇದೆ, ಉತ್ಸಾಹದ ಚಿಲುಮೆ ಇದೆ. ಎಲ್ಲ ಹೇಳ್ತಾರೆ, ಸರ್ ನಾವು ಇದುವರೆಗೆ ಮಲಗಿದ್ವಿ, ಗೆದ್ದಿದ್ದೀವಿ ಅಂತಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರ ಎಂಟ್ರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುತ್ತಾ? ಖಂಡಿತ ಸೃಷ್ಟಿ ಮಾಡುತ್ತೆ. ಖಂಡಿತವಾಗ್ಲೂ ಖಂಡಿತ ಗೆದ್ದೇ ಗೆಲ್ತಾರೆ. ಮಂಜುನಾಥ್ ಅವರು 2 ಲಕ್ಷ ಅಂತರದಿಂದ ಗೆದ್ದೇ ಗೆಲ್ತಾರೆ. ಏನ್ ಹೇಳ್ತೀರಿ ಮತ್ತೆ ಮಂಜುನಾಥ್ ಅವರ ಪರವಾಗಿ? ಗೆದ್ದೇ ಗೆಲ್ಸ್ತೀವಿ. ಡಿ.ಕೆ. ಸುರೇಶ್ ಅವ್ರು ಏನ್ ಮಾಡಿಲ್ವಾ ಕ್ಷೇತ್ರದಲ್ಲಿ ಅಭಿವೃದ್ಧಿ? ಏನೂ ಮಾಡಿಲ್ಲ. 2 ಬಸ್ ಸ್ಟ್ಯಾಂಡ್ ಬಿಟ್ರೆ ಒಂದ್ 4-5 ಯಾವ ಕೂಡಿ ನೀರು ಘಟಕ ಬಿಟ್ರೆ ಬೇರೆ ಏನು ಮಾಡಿಲ್ಲ. JDS ಮತ್ತೆ BJP ಹೊಂದಾಣಿಕೆ ಮಾಡ್ಕೊಳ್ಳುತ್ತಾ? ಆಗೋಗಿದೆ. ಈ ಸಹಸ್ರಾರು ಜನಸಂಖ್ಯೆ ನೋಡಿದ್ರೆ ಅರ್ಥ ಆಗಲ್ವ ನಮ್ಮ ಮೀಡಿಯಾ ಮಾಧ್ಯಮದವ್ರಿಗೆ? ಹಾಗಾಗಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಮತ್ತು JDS 2 ಪಕ್ಷಗಳು ಹೊಂದಾಣಿಕೆಯಾಗಿ ಈ ಕ್ಷೇತ್ರದಿಂದಲೇ ಡಿ.ಕೆ. ಸುರೇಶ್ ಅವ್ರನ್ನ ಇಡೀ ರಾಜ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಈ ರಥದ ಮೂಲಕ ಮೆರವಣಿಗೆಯಿಂದ ಏನ್ ಸಂದೇಶ ಕೊಡ್ತೀರಿ ಕಾರ್ಯಕರ್ತರು? ಎಲ್ಲ 28 ಕ್ಷೇತ್ರ ಗೆಲ್ತೀವಿ ಅಂತ 28 ಗೆಲ್ತಾರೆ ಅಂತ ಮೆಸೇಜ್ ಕೊಡ್ತೀವಿ. ಮೋದಿಜಿ ಅವರು ಹೇಳಿರೋ ತರ 400 ಕ್ಷೇತ್ರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ನಮ್ಮ ನರೇಂದ್ರ ಮೋದಿ ಅವರು. ಈ ದೇಶನ ಉದ್ಧಾರ ಮಾಡ್ತಾರೆ ಅಂತ ಹೇಳ್ತೀವಿ. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಮತವನ್ನ ಕೇಂದ್ರೀಕರಣಗೊಳಿಸ್ತಾ ಇದೆ ಕಾಂಗ್ರೆಸ್. ತಾವೇನ್ ಹೇಳ್ತೀರಿ? ಅದೇನು ಯೂಸ್ ಆಗಲ್ಲ. ಇದು ದೊಡ್ಡ ಹಗರಣ. 100% ಜನಗೆ ಲೆಕ್ಕ ತೋರಿಸ್ತಾರೆ. 20% ಕೊಟ್ಟು 80% ಈಗಾಗಲೇ ನೋಡಿದ್ದೀರಾ. 12 ಲಕ್ಷ ಕೋಟಿ ರೂಪಾಯಿ ಹಗರಣ, ಕಲ್ಲಿದ್ದಲು ಹಗರಣ. ಈ ಕಳ್ಳಗಂಟೆ ಈಗ ಬೆಂಗಳೂರು ಗ್ರಾಮಾಂತರ ಪ್ರತಿ ಬಾರಿ ಹಣ ಹೆಂಡ ಕೆಲಸ ಮಾಡತ್ತಂತೆ ಲಾಸ್ಟ್ 4 ದಿನ. ಈ ಸಲ ಹಂಗಾಗತ್ತಾ? ಇಲ್ಲ. ಜನಗಳ ಹೃದಯ ಕೆಲಸ ಮಾಡುತ್ತೆ. ಈ ಸತ ಹೆಂಡ ಯಾವ್ದು ಕೆಲಸ ಮಾಡಲ್ಲ. 100% ಮಂಜುನಾಥ್ ಸರ್ ಗೆದ್ದೇ ಗೆಲ್ತಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಒಬ್ಬ ಹೃದಯವಂತ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಮತ್ತೆ ಅದರ ಜೊತೆಗೆ ಇಲ್ಲೂ 2 ಹೃದಯವಂತರು ಹೊಂದಾಣಿಕೆಯಾಗಿದ್ದಾರೆ. ಚನ್ನಪಟ್ಟಣ ತಾಲೂಕಿನಿಂದನೇ ರವಾನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪತನ ಇವತ್ತು ಇಲ್ಲಿಂದನೇ ನೋಡಿ, ನಾಗೇಂದ್ರ ಬಾಬು ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ವಿಜಯೇಂದ್ರ, ಅಮಿತ್ ಶಾ ಅವರ ಜೊತೆಗೆ ಕುಮಾರಸ್ವಾಮಿ 3 ಜನ ಬರ್ತಾ ಇರುವಂತ ಫಸ್ಟ್